ಬಫ್ಗಳಿಗೆ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಕ್ಲಾಶ್ಗಳು ನೋಡೋಕೆ ಸಿಗ್ತಾ ಇದೆ, ಮಾತಾಡೋದಕ್ಕೆ ಸಿಗ್ತಾ ಇದೆ. ಯಾವ್ದಾದ್ರು ಸಿನಿಮಾಗಳು ಯಾವ್ದಾದ್ರು ಭಾಷೆಯಲ್ಲಿ ತೆಲುಗು, ತಮಿಳ್, ಮಲಯಾಳಂ ಹೀಗೆ ಯಶ್ ಅವರ ಟಾಕ್ಸಿಕ್ ಚಿತ್ರಕ್ಕೆ ಬೇರೆ ಬೇರೆ ಚಿತ್ರಗಳು ಕಾಂಪಿಟೇಷನ್ ಕೊಡ್ಬೋದು ಅಂತ ಅನ್ಸಿತ್ತು. ಡೈರೆಕ್ಟ್ ಕ್ಲಾಶ್ ಅಂತ ಏನಿಲ್ಲ. ರಿಲೀಸ್ ಆದ್ಮೇಲೆ ಆಸುಪಾಸಲ್ಲಿ ಬಿಗ್ ಸ್ಟಾರ್ ಮೂವಿಗಳು ರಿಲೀಸ್ ಆಗ್ಬೋದು ಅನ್ಕೊಂಡಿದ್ದೆ. ಆದ್ರೆ ಈಗ ವಿಚಾರ ಕೇಳಿ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿದೆ. ಟಾಕ್ಸಿಕ್ ನಮ್ಮ ಕರ್ನಾಟಕದಿಂದನೇ ಬಂದಿರೋ ಸಿನಿಮಾ ಆದ್ರೂ ಕೂಡ ಅದ್ರಿಗೆ ಆ ಟಾಕ್ಸಿಕ್ ಚಿತ್ರದ ಎದುರಿಗೆ ನಿಂತಿರೋ ಒಳ್ಳೆ ಟಕ್ಕರ್ ಕೊಡುವಂತ ಸಿನಿಮಾ ಅಂತಾನೆ ಹೇಳ್ಬೋದು. ಆದಿತ್ಯ ಧರ್ ಅವರ ಧುರಂಧರ್ ಸಿನಿಮಾ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ವಿಜುವಲ್ಸ್, ಅಲ್ಲಿನ ಕ್ಯಾರೆಕ್ಟರ್ ಮತ್ತೆ ಸ್ಟಾರ್ ಕಾಸ್ಟ್ ಗಳನ್ನ ನೋಡಿದಾಗ, ಎಸ್ಪೆಷಲಿ ಸ್ಟೋರಿ ನೋಡಿದಾಗ, ಒಂದು ಸ್ಟೋರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಏನು ಅಂತ ಗೊತ್ತಾದಾಗ ನೋಡ್ಬೇಕು ಅಂತ ಅನಿಸ್ತು. ನೋಡ್ದೆ ಕೂಡ ಅಷ್ಟೇ ಚೆನ್ನಾಗಿತ್ತು ಕೂಡ. ಪ್ರೇಕ್ಷಕರು ಅಷ್ಟೇ ಮೂವಿನ ಒಪ್ಕೊಂಡು ಗೆಲ್ಸಿದ್ದಾರೆ. ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು. 2.5 ಗಂಟೆ ಇದ್ರು ಕೂಡ ಬೋರ್ ಅನ್ಸಲ್ಲ. ಅಲ್ಲಲ್ಲಿ ಆಕ್ಷನ್ ಸೀಕ್ವೆನ್ಸ್ ಗಳು ಮತ್ತೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನು ಕೊಡ್ತಾನೆ ಇರ್ತವೆ. ಆದ್ರೆ ಈ ಸಿನಿಮಾ ಮುಗಿದ ನಂತರ ಗೊತ್ತಾಗಿದೆ ಏನಂದ್ರೆ ಈ ದುರಂಧರ್ಗೆ ಪಾರ್ಟ್ 2 ಕೂಡ ಇರುತ್ತೆ. ಪಾರ್ಟ್ 2 ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಿದೆ ಅಂತ. ಅದು ಗೊತ್ತಾಗಿದ ತಕ್ಷಣ ನನಗೆ ನೆನಪಿಗೆ ಬಂದಿದೆ ಟಾಕ್ಸಿಕ್. ಬಿಕಾಸ್ ಟಾಕ್ಸಿಕ್ಗೆ ಹಿಂದಿ ಅಂದ್ರೆ ಬಾಲಿವುಡ್ ರೀಜನ್ ನಲ್ಲಿ ಆಶ್ ಆಗದೆ ಇರೋದು ತುಂಬಾನೇ ಮುಖ್ಯ ಆಗಿತ್ತು. ಸ್ಪೇಸ್ ಅಂದ್ರೆ ಫ್ರೀ ಸ್ಪೇಸ್ ಬೇಕಿತ್ತು ಅಲ್ಲಿಗೆ. ಬರೋ ತನಕ ಅದು ಇರ್ಲಿಲ್ಲ. ಈಗ ನೋಡಿದ ತಕ್ಷಣ ಅರ್ಥ ಆಯ್ತು ಇದೊಂದು ಬಿಗ್ ಕ್ಲಾಶ್ ಆಗಲಿದೆ ಅಂತ. ಯಾಕಂದ್ರೆ ದುರಂಧರ್ ಸಿನಿಮಾ ಮುಗಿದ ನಂತರ ಅದರ ಸಕ್ಸಸ್ ರೇಟ್ ನೋಡಿದ ತಕ್ಷಣ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಓಡುತ್ತೆ ಅಂತ. ಬಟ್ ಅದು ಹಾಗೇನೆ ಓಡ್ತು. ಮೊದಲನೇ ವಾರ 250 ಕೋಟಿ, ಎರಡನೇ ವಾರ 270, ವಾರ 150, ನಾಲ್ಕನೇ ವಾರ 140. ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗಿ ಅದನ್ನ ಹೋಲ್ಡ್ ಮಾಡ್ತಾ ಇದೆ ಕೂಡ 4ನೇ ವಾರಕ್ಕೂ ಕೂಡ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಕೇವಲ ಇಂಡಿಯನ್ ಕಲೆಕ್ಷನ್ ಅಷ್ಟೇ. ಇವರು ಡಬ್ಬಿಂಗ್ ಕೂಡ ಮಾಡಿಲ್ಲ ಈ ಸಿನಿಮಾನ. ಆಕ್ಚುಲಿ ಆ ರೂಟ್ ಅನ್ನ ಇವರು ಎಕ್ಸ್ಪ್ಲೋರೇ ಮಾಡಿಲ್ಲ. ತನ್ನ ಭಾಷೆಯಲ್ಲೇ ಇಷ್ಟೊಂದು ಜೋರಾಗಿ ಸದ್ದು ಮಾಡ್ತಾ ಇರೋದು. 700 ಕೋಟಿಯನ್ನು ದಾಟಿ ಆಲ್ಮೋಸ್ಟ್ ಈಗ 920 ಬಂದಿದೆ. ಓವರ್ಸೀಸ್ 250 ಕೋಟಿ, ಆಲ್ಮೋಸ್ಟ್ 1250 ಕೋಟಿಯಷ್ಟು ಕಲೆಕ್ಷನ್ ಆಗಿದೆ. ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ವರ್ಡ್ ಆಫ್ ಮೌತ್ ಅಂಡ್ ಲಾಂಗ್ ರನ್ ಬೇರೆ ಮತ್ತೆ ತುಂಬಾ ಚೆನ್ನಾಗಿ ಆಗ್ತಿದೆ. ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡಿಲ್ಲ ಅಂದ್ರೂ ಕೂಡ ತುಂಬಾನೇ ಗಿಂತ ಹೆಚ್ಚಾಗಿ ರಿಸಲ್ಟ್ ನ ಕೊಡ್ತಾ ಇದೆ ಕೂಡ. ಸೊ ಅಫ್ಕೋರ್ಸ್ ಪಾರ್ಟ್ 2ಗೆ ಇನ್ನ ಚೆನ್ನಾಗಿ ವೆಲ್ಕಮ್ ನ ಮಾಡಿರ್ತಾರೆ. ಅಫ್ಕೋರ್ಸ್ ರಿವ್ಯೂ ಅಲ್ಲೂ ಕೂಡ ಹೇಳಿದ್ದೆ ಆಲ್ಮೋಸ್ಟ್ ಲಾಂಗ್ ಟೈಮ್ ಆದ್ಮೇಲೆ ಪಾರ್ಟ್ 2ಗೆ ಒಂದು ವ್ಯಾಲ್ಯೂ ಬಂದಿದೆ ಅಂತ. ಬಿಕಾಸ್ ಇಲ್ಲಿ ಕತೆ ಇದೆ, ಎಲ್ಲವನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಪಾರ್ಟ್ 1 ನಲ್ಲಿ. ಜೆನ್ಯೂನ್ ಆಗೇನೆ ಆರ್ಗ್ಯಾನಿಕ್ ಆಗೇನೆ ಪಾರ್ಟ್ 2ಗೆ ಜಾಗ ಇದೆ ಇಲ್ಲಿ. ಜನರು ಕೂಡ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದಾರೆ ಪಾರ್ಟ್ 2ಗೋಸ್ಕರ. ನಾಟ್ ಅಬೌಟ್ ದ ದುರಂಧರ್ ಮೂವಿ, ಇಟ್ಸ್ ಅಬೌಟ್ ದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಿಮ್ಮನ್ನ ಅಲ್ಲಿನ ಜಗತ್ತಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಬೇಗ. ಅದು ಎಲ್ಲ ಟೆಕ್ನಿಷಿಯನ್ ನ ಎಫರ್ಟ್ ಎಲ್ಲ ಸೇಮ್ ವೇವ್ ಲೆಂತ್ ಅಲ್ಲೇ ಎಫರ್ಟ್ ಹಾಕಿ ಮೂವಿನ ತಯಾರು ಮಾಡಿರೋದು ಗೊತ್ತೇ ಆಗ್ತಿದೆ. ಈಗ ದುರಂಧರ್ ಪಾರ್ಟ್ 2 ನ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಹಾಕಿದ್ದಾರೆ. ತೆಲುಗು ಹಾಗೆ ತಮಿಳ್ ನಲ್ಲಿ ಡಬ್ ಆಗಿ ಬರುತ್ತಂತೆ ಸಿನಿಮಾ. ಅದು ಕೂಡ ಇಲ್ಲಿ ಅಡ್ವಾಂಟೇಜ್ ಆಗ್ಬೋದು ಸಿನಿಮಾಗೆ. ಇವೆಲ್ಲ ರೀಸನ್ ಇಂದಾನೆ ಇದು ಈಗ ಒಂದು ದೊಡ್ಡ ಚಾಲೆಂಜಿಂಗ್ ವಾಲ್ ಆಗಿ ಎದುರಿಗೆ ನಿಂತಿದೆ ಟಾಕ್ಸಿಕ್ ಸಿನಿಮಾಗೆ ಅಂತ ಹೇಳ್ಬೋದು. ಟಾಕ್ಸಿಕ್ ಕಡೆ ಬರೋದಾದ್ರೆ ಇದೊಂದು ಇಂಪಾರ್ಟೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು ಯಶ್ ಅವರಿಗೆ. ಅವರು KGF 1 ಅಥವಾ 2 ಆದ್ಮೇಲೆ ಯಾವುದೇ ಸಿನಿಮಾವನ್ನ ಮಾಡಿಲ್ಲ. KGF ಮ್ಯಾಸಿವ್ ಸಕ್ಸಸ್ ನ ಕ್ರಿಯೇಟ್ ಮಾಡಿದ್ರು ಕೂಡ ಅವರ ಹೈ ಬಜೆಟ್ ಮೂವಿ ಮತ್ತೆ ಹೈ ಗ್ರಾಸ್ ಕಲೆಕ್ಷನ್ ಮೂವಿ ಮೊದಲನೇ ಮೂವಿ KGF ಆಗಿರೋದ್ರಿಂದ KGF ಸಕ್ಸಸ್ ಟಾಕ್ಸಿಕ್ ಗೆ ಯಾವ ರೀತಿಯ ಇಂಪ್ಯಾಕ್ಟ್ ಮಾಡುತ್ತೆ, ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಇದುವರೆಗೂ ಗೊತ್ತಿಲ್ಲ. ನನ್ನ ಪ್ರಕಾರ KGF ಆದ್ಮೇಲೆ ಯಶ್ ಅವರ 2ನೇ ಎಕ್ಸ್ಪೆರಿಮೆಂಟಲ್ ಮೂವಿ ಅಂತಾನೆ ಹೇಳ್ಬೋದು. ಹೇಳ್ತಿರೋದು ಏನಂದ್ರೆ ಪ್ರಭಾಸ್ ಅವರು ಬಾಹುಬಲಿ ನಂತರ ರಾಹೋ, ರಾಧೇಶ್ಯಾಮ್ ಅಂತ ಮೂವಿಗಳನ್ನ ತೆಗೆದ್ರು. ಇದನ್ನ ನೋಡೋದಕ್ಕೆ ಇಂಡಸ್ಟ್ರಿಯಿಂದ ಬಿಟ್ಟು ಕೂಡ ಇಂಡಸ್ಟ್ರಿಯ ಗಳು ಅವ್ರನ್ನ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿನಿಮಾ ನೋಡೋದಕ್ಕೆ ಬಂದ್ರು. ಇದು ಸ್ವಲ್ಪ ಸಕ್ಸಸ್ಫುಲ್ ಕೂಡ ಆಯ್ತು. ಅದೇ ರೀತಿ ಟಾಕ್ಸಿಕ್ ಕೂಡ ಪ್ರೂವ್ ಮಾಡ್ಬೇಕಾಗುತ್ತೆ. ಆಗಷ್ಟೇ ಗೊತ್ತಾಗುತ್ತೆ ಯಶ್ ಅವರು ಯಾವ ಲೆವೆಲ್ಗೆ ರೀಚ್ ಆಗಿದ್ದಾರೆ, ಎಷ್ಟು ನಂಬಿಕೆಯನ್ನ ಉಳಿಸ್ಕೊಂಡಿದ್ದಾರೆ ಜನರ ಮಧ್ಯ ಅಂತ. ಸೊ ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ಟಾಕ್ಸಿಕ್ ಗೆ ಹೆವಿ ಸ್ಟಾರ್ ಕಾಸ್ಟ್ ಇಲ್ಲೂ ಕೂಡ ಒಂದೊಂದಾಗಿ ರಿಲೀಸ್ ಮಾಡ್ತಿದ್ದಾರೆ ಪೋಸ್ಟರ್ ಗಳನ್ನ. ಮೇನ್ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಗಳು ತುಂಬಾನೇ ಇದಾವೆ ಇಲ್ಲಿ. ಆಲ್ಸೋ ಇವರು ಹೇಳಿರೋ ಪ್ರಕಾರ ಸಿನಿಮಾ ಈಗ ಸೇಫ್ ಝೋನ್ ಅಲ್ಲಿ ಇರೋದಿಲ್ಲ ಅನ್ಕೊಂತೀನಿ. ಕಮರ್ಷಿಯಲ್ ಆಕ್ಷನ್ ಸಿನಿಮಾನೇ ಆದ್ರೆ ಟ್ರೀಟ್ಮೆಂಟ್ ಹೊಸದಾಗಿರೋದಿಲ್ಲ ಅನ್ಕೊಂತೀನಿ. ಇವನ್ ಇಂಟರ್ನ್ಯಾಷನಲ್ ಸಿನಿಮಾಗಳಿಗೆ ಸ್ವಲ್ಪ ಹತ್ರ ಆಗಿರೋ ರೀತಿ ಸಿನಿಮಾನ ಶೂಟ್ ಮಾಡಿದ್ದಾರೆ ಅಂತ ಅನ್ಬೋದು. ಗ್ಲಿಮ್ಸ್ ಅಂದ್ರೆ ಟೀಸರ್ ನ ನೋಡಿದಾಗ ಈಗ ಏನ್ ಅನ್ಸಿದ್ದು ಅಂದ್ರೆ ಸಿಕ್ ಲೆವೆಲ್ ತುಂಬಾನೇ ಜಾಸ್ತಿ ಇದೆ ದುರಂಧರ್ಗಿಂತ. ಪ್ರಕಾರ 2 ಮೂವಿಗಳು ಆಫೀಸ್ ನ ಕೊಳ್ಳೆ ಹೊಡಿಬಹುದು ಅಂತ ಹೇಳ್ತೀನಿ. ಇದರ ಹೆದರಿಕೆಯಿಂದಾನೆ ಸಲ್ಮಾನ್ ಖಾನ್ ಅವರು ಅವರ ಡೇಟ್ ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಇದರಿಂದಾನೇ ನಿಮಗೆ ಗೊತ್ತಾಗ್ಬೋದು ಈ 2 ಮೂವಿಯ ಇಂಪ್ಯಾಕ್ಟ್ ಎಷ್ಟು ಜೋರಾಗಿರುತ್ತೆ ಬಾಕ್ಸ್ ಆಫೀಸ್ ಅಲ್ಲಿ ಅಂತ. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.